ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಮಾನ್ವಿ ಇವರಿಂದ ಇಂದು ಕ್ಲಾಸ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರಿಗಿನ ಪ್ರಚಲಿತ ಘಟನೆಗಳು. ಇವಾಗ ಪ್ರಚಲಿತ ಘಟನೆ ಅಂದ್ರಿಗಿನ ಕರೆಂಟ್ ಇವೆಂಟ್ಸ್. ನಾವು ಯಾವುದೇ ಒಂದು PG ಎಕ್ಸಾಮ್ ಹಿಂದಿರ್ತಕ್ಕಂಥ ಯಾವುದೇ ಒಂದು ಎಕ್ಸಾಮ್ ನಾವು ತೆಗೆದುಕೊಂಡಾಗ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರಿಗಿನ 12ರಿಂದ 15 ಕ್ವಶನ್ ಬಂದೇ ಬರ್ತವೆ. ಯಾವುದು ಕರೆಂಟ್ ಇವೆಂಟ್ಸ್. ಅದ್ರಾಗ ನಾವು ರೆಫರ್ ಮಾಡ್ತಕ್ಕಂಥದ್ದು ಮೇನ್ ಅಂತಂದ್ರೆ ನಾವು 1 ಇಯರ್ ಇರ್ತಕ್ಕಂಥ 1 ತಿಂಗಳು ಇರ್ತಕ್ಕಂಥ ಮ್ಯಾಗ್ಝಿನ್ ಎಲ್ಲ ರೆಫರ್ ಮಾಡ್ಬೇಕು. ಯಾವುದೇ ಮ್ಯಾಗ್ಝಿನ್ ಆಗಲಿ, ಇದೇ ಮ್ಯಾಗ್ಝಿನ್ ಅಂತಿಲ್ಲ, ಬಟ್ ಇನ್ನ ಇರ್ತಕ್ಕಂಥ ಏನಂತಂದ್ರೆ ಈಗಿನ ಪೇಪರ್ ಕಟ್ಟಿಂಗ್ ಕೂಡ ಇರ್ಬೇಕಾಗ್ತದೆ. ಯಾವುದು ಪೇಪರ್ ಕಟ್ಟಿಂಗ್. ಈಗ ಇರ್ತಕ್ಕಂಥ ಹೇಳಿಕೆಗಳು ಬಹಳ ಇಂಪಾರ್ಟೆಂಟ್, ಇರ್ತಕ್ಕಂಥ ವಿಷಯ ಕಂಟೆಂಟ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಹೌದಿಲ್ಲ? ಅದಕ್ಕೆ ನಾವು ಯಾವುದೇ ಒಂದು ವಿಷಯ, ಯಾವುದೇ ಒಂದು ಇರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಈಗ ಏನಂತಂದ್ರಿಗಿನ ಅಲ್ಲಿ ಇರ್ತಕ್ಕಂಥ ಕಂಟೆಂಟ್ ಆ ವಿಷಯ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ, ಹೌದಿಲ್ಲ? ಮೇನ್ ಇಂಪಾರ್ಟೆಂಟ್ ಇವಾಗ ನೆಕ್ಸ್ಟ್ ಇರ್ತಕ್ಕಂಥ ಫಸ್ಟ್ ಕ್ವಶನ್ ಯಾವ್ದಪ್ಪ ಅಂದ್ರಿಗಿನ ನಾವು ದೇಶದ ಅತ್ಯಂತ ಸುಧಾರಿತ ಅಣುಸ್ಥಾವರ ಯಾವುದು ಅಂತ ಕೇಳಿದ್ರೆ ಯಾವುದು ಅಣುಸ್ಥಾವರ ನ್ಯೂಕ್ಲಿಯರ್ ಅಂತ ಆಗತ್ತೆ. ಯಾವ್ದು ಇವಾಗ ನ್ಯೂಕ್ಲಿಯರ್ ಯಾವ್ದಪ್ಪ ಅಂತ ಕೇಳಾಗತ್ತೆ, ರೈಟ್? ಒಂದನೇದು ತಾರಾಪುರ ಅಣುಸ್ಥಾವರ, ಎರಡನೇದು ಕಲ್ಪಕಂ ಅಣುಸ್ಥಾವರ, ಮೂರನೇದು ಕೈಗ ಅಣುಸ್ಥಾವರ, ನಾಲ್ಕನೇದು ಕಾಕ್ರಾಪುರ ಅಣುಸ್ಥಾವರ. ಇದರಲ್ಲಿ ಯಾವ್ದಪ್ಪ ಅಂತಂದ್ರಿಗಿನ ನಾವು ಇಂಪಾರ್ಟೆಂಟ್ ಇವಾಗ ದೇಶದ ಅತ್ಯಂತ ಸುಧಾರಿತ ಅಣುಸ್ಥಾವರಲ್ಲಿ ಈಗ ಕೈಗ ಅಣುಸ್ಥಾವರ ಅಂತ ನಮ್ದು ಇರ್ತಕ್ಕಂಥದ್ದು ಆನ್ಸರ್ ಆಂಗ್ಲ. ಆಮೇಲೆ ಕಾಕ್ರಾಪುರ ಇದು ಇಲ್ಲಿ ಬರುತ್ತೆ, ಇದು ಕೂಡ ಆಂಗ್ಲ, ಹೌದಿಲ್ಲ? ಇಲ್ಲಿ ತಾರಾಪುರ ಇದು ದೇಶದ ಪ್ರಥಮ ಅಣುಸ್ಥಾವರ. ಯಾವುದು? ತಾರಾಪುರ್. ಯಾವಾಗ ಸ್ಟಾರ್ಟ್ ಆಗಿದೆ? ಅವಾಗ 1969ರಲ್ಲಿ ದೇಶದ ಪ್ರಥಮ ಅಣುಸ್ಥಾವರ. ಯಾವುದು? ಇವಾಗ ಮಹಾರಾಷ್ಟ್ರದಲ್ಲಿ ಸ್ಥಾಪನೆ ಆಗಿದೆ, ಅಲ್ಲ ಈ ಮಹಾರಾಷ್ಟ್ರದಲ್ಲಿ. ಯಾವಾಗ ಅಂದ್ರೆ 1969 ದೇಶದ ಪ್ರಥಮ ಅಣುಸ್ಥಾವರ. ಆಮೇಲೆ ಕಲ್ಪಕಂ ಅಣುಸ್ಥಾವರ ಇದು ಏನಂತಂದ್ರಿಗಿನ ಇದು ಪ್ರೆಸೆಂಟ್ 2020ರಲ್ಲಿ ಅಣುಸ್ಥಾವರ ಸುಧಾರಿತ ಅಣುಸ್ಥಾವರ ಆಗಿದೆ. ಬಟ್ ಇನ್ನೊಂದು ಏನಂತಂದ್ರಿಗಿನ ಸ್ವದೇಶಿ ನಿರ್ಮಾಣ ಅಂದ್ರೆ ನಮ್ಮ ದೇಶದಲ್ಲೇ ಸಿಗ್ತಕ್ಕಂತ ಒಂದು ವಸ್ತು ಏನಂತಂದ್ರಿಗಿನ ತಯಾರು ಮಾಡಿದಂತಹ ಅಣುಸ್ಥಾವರ ಯಾವ್ದಪ್ಪ ಅಂದ್ರಿಗಿನ ಕಲ್ಪಕಂ ಅಣುಸ್ಥಾವರ ತಮಿಳುನಾಡಿನಲ್ಲಿ ಬರುತ್ತೆ. ಎಲ್ಲಿ ಬರ್ತವಾಗ? ತಮಿಳುನಾಡು. ಈಗ ಇರ್ತಕ್ಕಂಥ ಸೇಮ್ ಯಾರು? ವಿಜಯ್, ಹೌದ್ರ? ಅವ್ರು ಇರ್ತಕ್ಕಂಥ ಆರೋಗ್ಯ. ಆಮೇಲೆ ಕೈಗಾ ಅಣುಸ್ಥಾವರ ಇದೆಲ್ಲಿ ಇವಾಗ ಕರ್ನಾಟಕದ ಬಳಿ ಇದೆ, ಹೌದು? ಎಲ್ಲಿವಾಗ? ಕರ್ನಾಟಕದಲ್ಲಿ. ಆಮೇಲೆ ಕಕ್ರಾಪುರ ಅಣುಸ್ಥಾವರ ಇದೆಲ್ಲಿ ಬರುತ್ತೆ? ಇವಾಗ ಗುಜರಾತ್ ನಲ್ಲಿ ಬರ್ತದೆ. ಎಲ್ಲಿವಾಗ? ಗುಜರಾತ್ ನಲ್ಲಿ. ಬಟ್ ನಮ್ಗೆ ಏನೈತೆ ಅಂದ್ರಿಗಿನ ಈ ತಾರಾಪುರ ವಿಶೇಷ ಗೊತ್ತಾಗ್ಬಿಡ್ತೀನಿ, ಹೌದಿಲ್ಲ? ಇಲ್ಲಿ ಆನ್ಸರ್ ಯಾವ್ದು? ಇವಾಗ ಇದಕ್ಕ ಬೀನ್ ಏನಂದ್ರೆ ಯಾವ ಕಲ್ಪಕಂ ಅಣುಸ್ಥಾವರ ಸುಧಾರಿತ ಅಣುಸ್ಥಾವರ 2025 ಏನಂತ ಅಂದ್ರಿಗಿನ ಸಾಬೀತಾಗಿದೆ. ಈಗ ನಾವು ನೆಕ್ಸ್ಟ್ ಏನಂತಂದ್ರಿಗಿನ ಕೈಗ ಯಾವ ರಾಜ್ಯದಲ್ಲಿ ಬರ್ತದೆ, ಕಾಕ್ರಾಪುರ ಯಾವ ರಾಜ್ಯದಲ್ಲಿ ಬರ್ತದೆ, ತಾರಾಪುರ ಯಾವ ರಾಜ್ಯದಲ್ಲಿ ಬರ್ತದೆ, ಕಲ್ಪಕಂ ಯಾವ ರಾಜ್ಯದಲ್ಲಿ ಬರ್ತದೆ ಅಂತಂದ್ರೆ ನಮ್ಗೆ ಏನಂತ ಇನ್ಫಾರ್ಮೇಶನ್ ಬೇಕಾಗುತ್ತೆ ನಮಗೆ. ಮತ್ತು ಇದು ಯಾವ್ದು ಸ್ಥಾಪನೆ ಆಗಿದೆ ಹೊಂದಿಸಿ ಬರೀರಿ ಕೇಳ್ತಾರ, ಹೌದಿಲ್ಲ? ಇಲ್ಲಿರ್ತಕ್ಕಂಥ ತಾರಾಪುರ, ಕಲ್ಪಕಂ, ಕೈಗ ಇಲ್ಲಿ ಕೊಡೋದೊಂದು ಏನಂತ ರಾಜ್ಯಗಳು ಕೊಟ್ಟಿರ್ತಾರೆ, ಹೊಂದಿಸಿ ಬರೀರಿ ಅಂತ ಕೇಳ್ತಾರೆ. ಅದಕ್ಕೆ ನಾವು ಏನಂತಂದ್ರಿಗಿನ ಯಾವಾಗ ಐಡೆಂಟಿಫೈ ಮಾಡ್ಬೇಕಾಗ್ತದೆ, ಹೌದಿಲ್ಲ? ಅದಕ್ಕೆ ನಾವು ಕರೆಕ್ಟ್ ಆಗಿ ಏನಂತಂದ್ರಿಗಿನ ಇಲ್ಲಿರ್ತಕ್ಕಂಥ ಇನ್ಫಾರ್ಮೇಶನ್ ಇವಾಗ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಹೌದಿಲ್ಲ? ಆಮೇಲೆ ಇನ್ನು ಕೆಲವೊಂದು ಯಾವ್ದು ಇವಾಗ ಕಕ್ರಾಪುರ ಆಗಿದೆ. ರಾವತ್ ಅಂತ ಇದೆ, ಅದೆಲ್ಲಿ ಇವಾಗ ರಾಜಸ್ಥಾನದಲ್ಲಿ ಬರ್ತದೆ. ಎಲ್ಲಿ ಇವಾಗ? ರಾಜಸ್ಥಾನ. ಆಮೇಲೆ ನರೋರ್ ಉತ್ತರ ಪ್ರದೇಶ. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂತಹ ರಾಜ್ಯ ಯಾವುದು? ಉತ್ತರ ಪ್ರದೇಶ. ಅತಿ ಕಡಿಮೆ ಜನಸಂಖ್ಯೆ ಉಳ್ಳಂತಹ ರಾಜ್ಯ ಯಾವುದು? ಸಿಕ್ಕಿಂ, ಹೌದಿಲ್ಲ? ಅದ್ರ ಬಗ್ಗೆ ಕೂಡ ಏನಂತಂದ್ರೆ ಸ್ವಲ್ಪ ಏನಂತ ಇವಾಗ ರೆಫರ್ ಮಾಡಬೇಕು. ಆಮೇಲೆ ಇನ್ನೊಂದು ಕೂಡಂಕುಳಂ ಇದಿರ್ತದೆ ಅಣುಸ್ಥಾವರ. ಟೋಟಲ್ ಇವಾಗ ತಮಿಳುನಾಡಿನ ಕೂಡಂಕುಳಂನಲ್ಲಿದೆ. ಯಾವುದು? ಕೂಡಂಕುಳಂನಲ್ಲಿದೆ. ಎಲ್ಲಿವಾಗ? ಟೋಟಲ್ ಏನಂತಂದ್ರಿಗಿನ ನಮ್ಮ ಭಾರತದಲ್ಲಿ ಒಟ್ಟು 7 ಅಣುಸ್ಥಾವರಗಳಿವೆ. ಅದರಲ್ಲಿ ಮೇನ್ ಪಾಯಿಂಟ್ ಇವಾಗ ತಾರಾಪುರ ಮಹಾರಾಷ್ಟ್ರ ದೇಶದ ಮೊದಲ ಅಣುಸ್ಥಾವರ, ಹೌದಿಲ್ಲ? ಆಮೇಲೆ ಕಲ್ಪಕಂ ತಮಿಳುನಾಡಿನ ಮೊದಲು ಸ್ವದೇಶಿ ತಂತ್ರಜ್ಞಾನದಾಗಿದೆ, ರೈಟ್? ಆಮೇಲೆ ಕರ್ನಾಟಕದ ಬರ್ತಾ ಇದೆ. ನಿಜ ಇರುವಾಗ ಇದು ಕರ್ನಾಟಕ, ಸರ್ ಇದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಕರ್ನಾಟಕ ಬರ್ತಾ ಇದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಕ್ವಶನ್ ಯಾವ್ದಪ್ಪ ಅಂದ್ರಿಗಿನ ವಿಶ್ವ, ಹೌದಿಲ್ಲ? ಯಾವ್ದು ಇವಾಗ? ವಿಶ್ವ ಆರೋಗ್ಯ ದಿನ WHO ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಯಾವ್ದು ಇವಾಗ? ವರ್ಲ್ಡ್, ಹೌದಿಲ್ಲ? ಯಾವ್ದು ಇವಾಗ? ವಿಶ್ವ ವರ್ಲ್ಡ್ ಹೆಲ್ತ್, ಹೌದಿಲ್ಲ? ಹೆಲ್ತ್ ಆರ್ಗನೈಸೇಷನ್, ಆಯ್ತಾ? ಇದು ಏನಂತಂದ್ರಿಗಿನ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ? ಅದ್ರ ಯಾವ್ದು? ಏಪ್ರಿಲ್ 7, ಹೌದಿಲ್ಲ? ಯಾವ್ದು? ಮಾರ್ಚ್ 1, ಯಾವ ವಿಶೇಷ ಇಲ್ಲ. ಜೂನ್ 14 ಇದೆಲ್ಲ. ಯಾವ್ದು? ಡಿಸೆಂಬರ್ ಯಾವ್ದು? 1. ಯಾವುದು? ಇದು 8 ದಿನಾಚರಣೆ, ಇದು ಅಲ್ಲ. ಇವಾಗ ಆನ್ಸರ್ ಯಾವ್ದು? ಇವಾಗ ಏಪ್ರಿಲ್ 7. ಇದೊಂದು ಏನಂತಂದ್ರಿಗಿನ ವಿಶ್ವ ಆರೋಗ್ಯ ದಿನ.
WHO ಎಂಬುದು ಒಂದು ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿದೆ. ಏನಂತ ಇವಾಗ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿದೆ. ಇದು ಸ್ಥಾಪನೆ ಆಗಿದ್ದು 1948ರಲ್ಲಿ. ಯಾವ್ದು ಇವಾಗ 1948 ವಿಶ್ವಸಂಸ್ಥೆ ಒಂದು ಅಂಗಸಂಸ್ಥೆಯಾಗಿ ಸ್ಥಾಪನೆ ಆಗಿದೆ WHO. ಇದಿರ್ತಕ್ಕಂಥ ಕೆಲವೊಂದು ವಿಶೇಷತೆಗಳು ಸ್ವಲ್ಪ ರೆಫರ್ ಮಾಡಬಹುದು. ಇಲ್ಲಿ 1948 ಏಪ್ರಿಲ್ 7 ವಿಶ್ವಸಂಸ್ಥೆ ಅಂಗಸಂಸ್ಥೆಯಾಗಿ ಸ್ಥಾಪನೆ ಆಗಿದೆ. ಬಟ್ ಇದಿರ್ತಕ್ಕಂಥ 2026ರಲ್ಲಿ ಧ್ಯೇಯ ವಾಕ್ಯ ಅದಿರ್ತಕ್ಕಂಥ ಧ್ಯೇಯ ಅಂದ್ರೆ 2026ರಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಮುಂದಿನ ದಿನಗಳಲ್ಲಿ ಅಂತ ಹೌದು. ಆರೋಗ್ಯಕ್ಕಾಗಿ ಒಟ್ಟಾಗಿ ವಿಜ್ಞಾನದೊಂದಿಗೆ ನಿಲ್ಲು. ಹೌದು, ಆರೋಗ್ಯಕ್ಕಾಗಿ ಒಟ್ಟಾಗಿ ವಿಜ್ಞಾನದೊಂದಿಗೆ ನಿಲ್ಲು. ಯಾವ್ದು ಇವಾಗ ಇದು 2026ರಲ್ಲಿ ಇರ್ತಕ್ಕಂಥ ಒಂದು ಏನಂತಂದ್ರೆ ದೇಹ ವಾಕ್ಯ ಅಥವಾ ಇರ್ತಕ್ಕಂಥ ಏಮು ಇರ್ತಕ್ಕಂಥ ಗುರಿ. ಹೌದಿಲ್ಲ. ಆಮೇಲೆ ಇವಾಗ WHO ಇರ್ತಕ್ಕಂಥ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾ ನಗರದಲ್ಲಿ. ಎಲ್ಲಿದೆ ಇವಾಗ? ಸ್ವಿಟ್ಜರ್ಲ್ಯಾಂಡಿನ ಜಿನೇವಾ ನಗರದಲ್ಲಿ. ಹೌದಿಲ್ಲ. ಇವಾಗ ಇರ್ತಕ್ಕಂಥದ್ದು ಏನಂತಂದ್ರೆ ಹೇಳ್ಬೋದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ 3ನೇ ಕ್ವಶನ್ ಪಂಚಾಯತಿ ದಿನ. ನಾವು PC ಇಂಪಾರ್ಟೆಂಟ್ ಎಕ್ಸಾಮ್ ಏನಪ್ಪಾ ಅಂದ್ರೆ ನಾವು ಕರೆಂಟ್ ಅಫೇರ್ಸ್ ಒಂದು ಭಾಗ. ಹೌದಿಲ್ಲ. ಅದಕ್ಕೆ ನಾವೇನಂತಂದ್ರೆ ನಮಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ PC ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ಹೌದಿಲ್ಲ. ಇವಾಗ ನಾವು ಎಷ್ಟು ಅಪ್ಲಿಕೇಶನ್ ಅಥವಾ ಮುಖ್ಯ ಅಲ್ಲ, ನಮಗೆ ಎಷ್ಟು ಪೋಸ್ಟ್ ಬೇಕಾಗೋದು ಇಂಪಾರ್ಟೆಂಟ್. ನಮಗೆ ಬೇಕಾದ್ರೆ ಒಂದು. ಹೌದಿಲ್ಲ. ಅದಕ್ಕೆ ನಾವು ಏನು ಸ್ಟ್ರಗಲ್ ಮಾಡ್ಬೇಕು. ಅದು ಹೌದಿಲ್ಲ. ನಾವು 10 ಲಕ್ಷ ಅಪ್ಲಿಕೇಶನ್ ಆಗ್ಯಾವ, 20 ಲಕ್ಷ ಅಪ್ಲಿಕೇಶನ್ ಯಾವುದ್ರ ಬಗ್ಗೆ ತಲೆ ಕೆಡಿಸಬಾರ್ದು. ನಮ್ದು ಮೇನ್ ಗುರಿ ಏನಿವಾಗ ನಾವು ಫಿಸಿಕಲಿಗೆ ಯಾವ ರೀತಿ ಕ್ವಾಲಿಫೈಡ್ ಆಗ್ಬೇಕು. ಹೌದಿಲ್ಲ. 1:5 ಇರ್ತಕ್ಕಂಥ ಏನಂತ ಅದಕ್ಕೆ ಅದ್ರ ಬಗ್ಗೆ ನಾವೇನ್ ಕೊಡ್ಬೇಕು ಇವಾಗ ಏನು ಇವಾಗ ಆದ್ಯತೆ ಪ್ರಿಯಾರಿಟಿ ಕೊಡ್ಬೇಕಾಗತ್ತೆ. ಹೌದಿಲ್ಲ. ಅದಕ್ಕೆ ನಾವು ಏನೈತೆ ಅಂದ್ರೆ ನಾವು ಇರ್ತಕ್ಕಂಥ ಡೈಲಿ ನಾವು ಪೇಪರ್ ಓದಲೇಬೇಕು ನಾವು. ಹೌದು. ಪ್ರಜಾವಾಣಿ ಅಥವಾ ಏನಿರ್ತಕ್ಕಂಥ ಯಾವುದೇ ಏನಿರ್ತಕ್ಕಂಥ ಏನಂತಂದ್ರೆ ಸ್ವಲ್ಪ ಜಾಸ್ತಿ ಇರ್ತಕ್ಕಂಥದ್ದು. ಹೌದಿಲ್ಲ. ಆಮೇಲೆ ಯಾವ್ದು ಓದ್ಬೇಕಾಗತ್ತೆ ಇವಾಗ ಯಾವುದೇ ಒಂದು ಇರ್ತಕ್ಕಂಥ ಒಂದು ಮಂತ್ಲಿ ಮ್ಯಾಗ್ಝಿನ್. ಹೌದಿಲ್ಲ. ಸ್ಪರ್ಧೆ ಇರ್ಬೋದು, ಇನ್ನೊಂದು ದಿಕ್ಸೂಚಿ ಯಾವಾಗ ನಿಮ್ಗೆ ಯಾವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಚೆನ್ನಾಗಿ ಅವೆಲ್ಲ ಇರ್ತಕ್ಕಂಥ ಕೆಲವೊಂದು ಬರ್ಕಂದ್ರೆ ಮಾತ್ರ ನಾವ್ ಏನಾಗುತ್ತೆ ಇವಾಗ ಕ್ಯಾಚಿಂಗ್. ಮತ್ತೆ ಇವಾಗ ಕಂಪ್ಯೂಟರ್ ಕ್ವಶನ್ ಕೇಳ್ತಾವ. ಹೌದಿಲ್ಲ. ಅದಕ್ಕೆ ನಾವೇನಂತಂದ್ರೆ ಅದ್ರ ಬಗ್ಗೆ ಏನಂತಂದ್ರೆ ಮಾಡ್ಬೇಕು. ಇದು ರಾಷ್ಟ್ರೀಯ ಪಂಚಾಯತ್ ರಾಜ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಯಾವುದು? ರಾಷ್ಟ್ರೀಯ ಪಂಚಾಯತಿ ದಿನವನ್ನು. ರಾಷ್ಟ್ರೀಯ ಪಂಚಾಯತಿ ಅಂತಂದ್ರೆ ನಿಮಗೆ ಆಲ್ರೆಡಿ ಯಾರು ಮಹಾತ್ಮ ಗಾಂಧೀಜಿ ಹೇಳ ಯಾವ ದೇಶ ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಮೇನ್ ಹಳ್ಳಿಗಳ ಅಭಿವೃದ್ಧಿ ಆಗ್ಬೇಕು. ಅವಾಗ ದೇಶ ಅಭಿವೃದ್ಧಿ ಆಗ್ಬೇಕಂತ ಏನ್ ಮಾಡಿದ್ರು ಇವಾಗ ಪಂಚಾಯತಿ ರಾಜ್ಯ ತಂದು ಏನಂತ ಜಾರಿ ತಂದ. ಇದೇನಂತ ರಾಜ್ಯ ಪಂಚಾಯತ್ ಯೋಜನೆ ಅಂತಂದ್ರೆ 1992 75ನೇ ತಿದ್ದುಪಡಿಯ ಮೂಲಕ ಯಾವ್ದು ಇವಾಗ 1992 75ನೇ ತಿದ್ದುಪಡಿಯ ಮೂಲಕ ಏಪ್ರಿಲ್ 24ರಂದು ಏನ್ ಮಾಡಿದ್ರು ಇವಾಗ ಪಂಚಾಯತ್ ರಾಜ್ಯ ದಿನವನ್ನು ಅವಾಗ ಜಾರಿ ಬಂದ ದಿನವನ್ನು ಪಂಚಾಯತ್ ರಾಜ್ಯ ದಿನವನ್ನ ಆಚರಣೆ ಮಾಡ್ತಾರೆ. ಯಾವಾಗ 75ನೇ ತಿದ್ದುಪಡಿ 1992ರಲ್ಲಿ. ಹೌದಿಲ್ಲ. 1992ರಲ್ಲಿ ಏನಂತಂದ್ರೆ ಅದು ಮಾಡಿ. ಹೌದಿಲ್ಲ. ಇಲ್ಲಿ ತಗೊಂಡು ಏಪ್ರಿಲ್ 25 ಅಂತಾರಲ್ಲ ಏನು ವಿಶ್ವ ಮಲೇರಿಯಾ ದಿನ ಅಂತಾರೆ. ಹೌದಿಲ್ಲ. ಆಮೇಲೆ ಏಪ್ರಿಲ್ 14 ಯಾರು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನ ಆಗಿದೆ. ಹೌದು. ಸೆಪ್ಟೆಂಬರ್ 16 ಇದ್ಯಾವ್ದು ಇವಾಗ ವಿಶ್ವ ಓಜನ್ ದಿನ ಅಂತದ್ದು. ಯಾವ್ದು? ಓಜನ್ ನಮ್ ಇರ್ತಕ್ಕಂಥ ರಕ್ಷಣೆ ಮಾಡ್ತಕ್ಕಂಥದ್ದು ಯಾವ್ದು ಇವಾಗ ಓಜನ್ ಪದ್ರ. ಹೌದಿಲ್ಲ. ಅದ್ರನ್ನ ಇರ್ತಕ್ಕಂಥ ಅದು ಆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಇವಾಗ ಸೆಪ್ಟೆಂಬರ್ 16ರಂದು ಏನೈತಿ ಇವಾಗ ಸೆಪ್ಟೆಂಬರ್ ಓಜನ್ ದಿನ ಅಂತ ಹೇಳ್ಬೋದು. ಹೌದಿಲ್ಲ. ರೈಟ್. ಓಕೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಇವಾಗ ಕ್ವಶನ್ ಯಾವ್ದಪ್ಪ ಅಂದ್ರೆ 4ನೇ ಕ್ವಶನ್ ಇಲ್ಲಿ ಇದು ಇರ್ತಕ್ಕಂಥ ಪಂಚಾಯತಿ ಬಗ್ಗೆ ಇರ್ತಕ್ಕಂಥ ಧ್ಯೇಯವಾಕ್ಯ 2020ರಲ್ಲಿ ಏನು ಘೋಷವಾಕ್ಯ ಆಗಿದೆಯಪ್ಪ? ಹೌದಿಲ್ಲ. ಈಗ ಸಶಕ್ತ ಪಂಚಾಯತಿ ಸರ್ವಾಂಗೀಣ ವಿಕಾಸ ಅಂತಾರೆ. ಯಾವ್ದಿವಾಗ ಸಶಕ್ತ ಪಂಚಾಯಿತಿ ಸರ್ವಾಂಗೀಣ ವಿಕಾಸ ಯಾವುದು 2026ರಲ್ಲಿ ದೇಹ ವಾಕ್ಯ ಅಥವಾ ಅದಿರ್ತಕ್ಕಂಥ ಮುಂದಿನ ಗುರಿ ಅಥವಾ ಮುಂದಿನ ಗೋಲ್ ಅಂತ ಹೇಳ್ಬೋದು. ಹೌದು. ರೈಟ್. ನೆಕ್ಸ್ಟ್ ಇವಾಗ ಇಲ್ಲಿ ಯಾವ್ದು ಇವಾಗ ನೀತಿ ಆಯೋಗದ ಬಗ್ಗೆ. ಇದ್ರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೀತಿ ಆಯೋಗದ ಬಗ್ಗೆ ಇರ್ತಕ್ಕಂಥ ಏನಂತಂದ್ರೆ ಈಗ ಇರ್ತಕ್ಕಂಥ ಇರ್ತಕ್ಕಂಥ ಟ್ರೆಂಡ್ ಏನಂತಂದ್ರೆ ಬರೀ ಹೇಳಿಕೆಗಳ ರೂಪದಲ್ಲಿ ಕ್ವಶನ್, ಬರೀ ಡೈರೆಕ್ಟ್ ಕ್ವಶನ್ ಇರಂಗ. ಯಾವ್ದು? ಹೇಳಿಕೆಗಳ ರೂಪದಲ್ಲಿ. ಒಂದನೇದು ನೀತಿ ಆಯೋಗದ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿರಿ. ಏನೇದು? ನೀತಿ ಆಯೋಗದ ಅಧ್ಯಕ್ಷರು ಭಾರತದ ಪ್ರಧಾನಮಂತ್ರಿ ಆಗಿರುತ್ತಾರೆ. ಇದು ಆನ್ಸರ್. ರೈಟ್ ಆರ್ ರಾಂಗ್? ರೈಟ್. ಏನಂತಂದ್ರೆ ನೀತಿ ಆಯೋಗದ ಅಧ್ಯಕ್ಷ ಏನಂತಂದ್ರೆ ನಮ್ಮ ರಾಷ್ಟ್ರದ ಯಾರು ಪ್ರಧಾನಮಂತ್ರಿ ಆಗಿರ್ತಾರೆ ಅವರೇ ಅಧ್ಯಕ್ಷರಾಗಿರ್ತಾರೆ. ಈಗ ಯಾರಾದ್ರೆ ಇವಾಗ ನರೇಂದ್ರ ಮೋದಿ ಅಂತ ಹೇಳ್ಬೋದು. ಹೌದಿಲ್ಲ. ರೈಟ್. ಆಮೇಲೆ 2026ರಲ್ಲಿ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಯಾರು ಅಂದ್ರೆ ಅಶೋಕ್ ಲಹಾರಿ ಅವರು ನೇಮಕವಾಗಿದ್ದಾರೆ. ಯಾರು ನೇಮಕವಾಗಿದ್ದಾರೆ? ಅಶೋಕ್ ಲಹಾರಿ. ರೈಟ್. ಇದು ಕೂಡ ಏನಂತ ಇವಾಗ
2026ರಲ್ಲಿ ಇರ್ತಕ್ಕಂಥ ನೀತಿ ಆಯೋಗದ ಉಪಾಧ್ಯಕ್ಷ ಯಾರು? ಅಶೋಕ್ ಲಹರಿ ಅಂತ ಹೇಳ್ಬೋದು. ಹೌದು, ಇದು ಕೂಡ ಏನಂತ ಅಂದ್ರಿಗಿನ ರೈಟ್, ಇದು ಕೂಡ ರೈಟ್, ಎರಡು ರೈಟ್ ಇದೆ. ಹೌದು. ಆಮೇಲೆ ನೀತಿ ಆಯೋಗವನ್ನು 2015ರಲ್ಲಿ ಸ್ಥಾಪಿಸಲಾಯಿತು. ಇದು ಏನಂತಂದ್ರಿಗಿನ ನೀತಿ ಆಯೋಗ 2015ರಲ್ಲಿ ಕೂಡ ಏನಂತಂದ್ರಿಗಿನ ಸ್ಥಾಪನೆ ಆಯ್ತು ಅಂತ ಹೇಳ್ಬೋದು. ಇದು ಕೂಡ ಏನಂತಂದ್ರಿಗಿನ ಇದಿರ್ತಕ್ಕಂಥ ಪ್ರಥಮ 2015ರಲ್ಲಿ ಪ್ರಥಮ ಸಿಇಒ ನೀತಿ ಆಯೋಗದ ಯಾರು? ಸಿಂಧೂರ ಅಂತ ಹೇಳ್ಬೋದು. ಆಮೇಲೆ ಯೋಜನಾ ಆಯೋಗದ ಬದಲಾವ ನೀತಿ ಆಯೋಗವನ್ನು ಸ್ಥಾಪಿಸಲಾಯಿತು. ಮೊದಲು ಏನಂತಂದ್ರೆ ಯೋಜನಾ ಆಯೋಗ ಇತ್ತು, ಅದ್ರ ಬದಲು ಸ್ಥಾಪನೆ ಮಾಡಿದ ಯಾವ್ದಪ್ಪ ಅಂದ್ರೆ ನೀತಿ ಆಯೋಗ. ಇದೇನೈತೆ ಅಂದ್ರೆ ಇದು ಕೂಡ ರೈಟ್ ಇದೆ, ಇದು ಕೂಡ ರೈಟ್ ಇದೆ, ಅಂದ್ರೆ 4 ಹೇಳಿಕೆಗಳು ರೈಟ್ ಇದೆ. ಅವಾಗ ನಾವೇನೈತೆ ಆಪ್ಷನ್ಸ್ ನೋಡ್ಬೇಕಾಗುತ್ತೆ, ನಮಗೆ ಇದು ನೋಡ್ಬೇಕಾಗತ್ತೆ. ಹೌದಿಲ್ಲ, ಎ ಮತ್ತು ಬಿ ಮಾತ್ರ ಇದಂತ್ರ ಅಲ್ಲ. ಹೌದಿಲ್ಲ. ಆಮೇಲೆ ಯಾವುದು ಸಿ ಮತ್ತು ಡಿ ಇದು ಅಲ್ಲ. ಹೌದಿಲ್ಲ, ಎ ಬಿ ಸಿ ಡಿ ಮತ್ತು ಎಲ್ಲ ಏನಂತ ಆನ್ಸರ್ ಯಾವ್ದು? ಇವಾಗ ಇದು ಆಗುತ್ತೆ ಆನ್ಸರ್. ಯಾವ್ದು? 4 ಹೇಳಿಕೆಗಳು ರೈಟ್ ಇದೆ. ಅದಕ್ಕೆ ನಾವು ಒಂದು ವಿಷಯದ ಮೇಲೆ 4 ಹೇಳಿಕೆಗಳನ್ನು ಮಾಡಿದಾಗ ಮಾತ್ರ ಐಡೆಂಟಿಫೈ ಆಗುತ್ತೆ. ಹೌದು. ಆಮೇಲೆ ಸಿ ಮತ್ತು ಎ ರೈಟ್, ಇದು ಕೂಡ ಅಲ್ಲ. ಆನ್ಸರ್ ಯಾವ್ದು? ಇವಾಗ 3ನೇದು ಎ ಬಿ ಸಿ ಮತ್ತು ಡಿ ಎಲ್ಲವೂ ಆನ್ಸರ್ ಇದೆ. ರೈಟ್. ಈ ರೀತಿ ಕೇಳಿ ಕ್ವಶನ್ ಬರ್ತಕ್ಕಂಥದ್ದು ಏನಂತಂದ್ರಿಗಿನ ಇದೇ ಬೆಲೆ ಬರ್ತೈತಿ. ಇವಾಗ ನೆಕ್ಸ್ಟ್ ಏನಂತಂದ್ರಿಗಿನ 5ನೇ ಕ್ವಶನ್, ರಾಜ್ಯ ಮಾಹಿತಿ ಆಯೋಗಕ್ಕೆ ಸಂಬಂಧಿಸಿದ ಹೇಳಿಕೆಗಳನ್ನು ಪರಿಶೀಲಿಸಿ. ರಾಜ್ಯ ಮಾಹಿತಿ ಆಯೋಗಕ್ಕೆ ರೈಟ್. 1ನೇದು ಜಿ ಸತ್ಯವತಿ ಅವರು ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತೆಯಾಗಿ 2026ರಲ್ಲಿ ನೇಮಕವಾಗಿದ್ದಾರೆ. ಯಾರಿವಾಗ? ಜಿ ಸತ್ಯವತಿ ಅವರು ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತ 2020 ನೇಮಕವಾಗಿ ರೈಟ್ ಆನ್ಸರ್. ಹೌದಿಲ್ಲ, ಹೇಳಿಕೆ. ರಾಜ್ಯ ಮಾಹಿತಿ ಆಯೋಗವು ಮಾಹಿತಿ ಕಾಯ್ದೆ RTI 2005 ರಚನೆ ಆಗಿದೆ. ಇದು ಹೇಳಿಕೆ ರೈಟ್ ಇದೆ. ಇರತಕ್ಕಂಥ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇದೆ? 1ನೇದು ಎ ಮಾತ್ರ ಸರಿ, ಇದಲ್ಲ. ಎ ಬಿ 2 ಸರಿಯಾಗಿವೆ, ಇದು ರೈಟ್. ಎ ಮತ್ತು ಬಿ 2 ತಪ್ಪಾಗಿದೆ. ಆನ್ಸರ್ ಯಾವ್ದು ಇವಾಗ? 2ನೇದು ಅಂತ ಹೇಳಿದ್ರು. ರೈಟ್. ಯಾವ್ದು ಇವಾಗ? 2ನೇದು. ಅದಕ್ಕೆ ನಿಮ್ಗೆ ಇರ್ತಕ್ಕಂಥ ಮುಂದೆ ಕ್ಲಾಸ್ ಇವಾಗ ಇನ್ನೊಂದು ಕ್ಲಾಸ್ ಇದೆ. ಯಾವ್ದು? ಕರೆಂಟ್ ಇವೆಂಟ್ಸ್ ಬಗ್ಗೆ ಹಿರಣ್ ಸಾರ್ ಅವ್ರು ಮಾಡ್ತಾರ ಮುಂದುವರಿದ ಭಾಗ. ಇನ್ನು ನಮ್ಗೆ ಇದೇ ರೀತಿ ಇವಾಗ ಕರೆಂಟ್ ಇವೆಂಟ್ಸ್ ಆಗೋದು. ನೆಕ್ಸ್ಟ್ ಏನಂತಂದ್ರೆ ಈಗ 5ರಿಂದ PUC ಅವರಿಗೆ DSERTC ಅಂದ್ರೆ ಈಗಿನ ಬುಕ್ಗಳು ಇರ್ತಕ್ಕಂಥ ರೆಫರ್ ಮಾಡಿದಂತ ಏನಂತಂದ್ರೆ ಈಗಿನ ಎಲ್ಲಾ ಆನ್ಲೈನ್ ಅಥವಾ ಅಲ್ಲಿ ಯೂಟ್ಯೂಬ್ ಕ್ಲಾಸ್ಗಳು ಏನಂತಂದ್ರೆ ಈಗಿನ ಸ್ಟಾರ್ಟ್ ಇರ್ತಾವ. ನೀವು ಮಾಡ್ತಕ್ಕಂಥದ್ದು ಏನಿಲ್ಲ, ಓನ್ಲಿ ಸಬ್ಸ್ಕ್ರೈಬ್ ಅಥವಾ ಫಾರ್ವರ್ಡ್ ಅಥವಾ ಏನಂತ ಲೈಕ್ ಮಾಡೋದಂದು ಏನಂತ ನಮಗೆ ಕೊಡ್ತಕ್ಕಂಥ ಒಂದು ಗಿಫ್ಟ್ ಅಥವಾ ಕಾಣಿಕೆ ಅಂತ ಹೇಳೋದಿಲ್ಲ. ಥ್ಯಾಂಕ್ ಯು ಆಲ್ ಆಫ್ ಯು.